ನೋಡಿರಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡಿರಿ. ಮತ್ತು ನೀವು ವಿಡಿಯೋ ನೋಡುವಾಗ ವಿಡಿಯೋ ನೋಡ್ತಾನೆ ಕಟಿಂಗ್ ಆದರೂ ಮಾಡಿರಿ. ಇಲ್ಲ ಅಂತಂದ್ರೆ ಒಂದು ನೋಟ್ಬುಕ್ ಮತ್ತು ಪೆನ್ ತೊಗೊಂಡು ನಿಮ್ಗೆ ಎಲ್ಲೆಲ್ಲಿ ಏನೇನು ಡೌಟ್ ಬರುತ್ತೆ ಅದನ್ನು ವಿಡಿಯೋ ನೋಡ್ತಾ ಸ್ವಲ್ಪ ಅದನ್ನು ಬರ್ಕೋರಿ. ಯಾಕಂದ್ರೆ ನಾವು ಎಲ್ಲ ಪೂರ್ತಿಯಾಗಿ ತೋರಿಸಿದ್ದನ್ನೆಲ್ಲ ಏನು ಮಾಡೋಕ್ಕಾಗಿಲ್ಲ, ನಮ್ಗೆ ನೆನಪಿಟ್ಕೊಳ್ಳೋಕ್ಕಾಗಿಲ್ಲ. ಅಟ್ಲೀಸ್ಟ್ ನಾವು ಒಂದು ಸ್ವಲ್ಪ ನೋಟ್ ಮಾಡ್ಕೊಂಡ್ರೆ ಅದನ್ನಾದರೂ ನೋಡಿ ನಾವು ವಾಪಸ್ ನಾವು ಕಟಿಂಗ್ ಮಾಡುವಾಗ ನಾವು ಹಾಕೋಬೋದು ಡೈಗ್ರಾಮು. ಇಲ್ಲ ಅಂತಂದ್ರೆ ವಿಡಿಯೋ ಪ್ಲೇ ಮಾಡ್ಕೊಂಡಾದ್ರೂ ನೀವು ಪ್ಲೇ ಮಾಡ್ತಾ ಫಸ್ಟ್ ನೀವು ಅಳತೆ ಬ್ಲೌಸ್ ಮತ್ತು ಕಟಿಂಗ್ ಮಾಡ್ಕೊಂಡಿರಬೇಕಾದ್ರೆ ಬ್ಲೌಸ್ ಪೀಸ್ ಎರಡೂ ನೀವು ಮುಂದಿಟ್ಕೊಂಡು ವಿಡಿಯೋ ನೋಡ್ತಾನೆ ಕಟಿಂಗ್ ಮಾಡ್ಕೊತ ಹೋದ್ರಿ. ಬಟ್ ಎರಡು ಮೆಥಡಲ್ಲಿ ಫಾಲೋ ಮಾಡಿ. ಒಂದು ನೋಟ್ ಮಾಡ್ಕೊಂಡಾದ್ರೂ ನೀವು ಕಟಿಂಗ್ ಮಾಡ್ಕೊರಿ. ಇಲ್ಲ ಅಂತಂದ್ರೆ ನೋಟ್ ಅಂದ್ರೆ ನಿಮಗೆ ಯಾವ ಥರ ಈಸಿ ಅನಿಸ್ತೈತೆ ನೋಡಿರಿ. ನಿಮಗೆ ಯಾವ ಥರ ಬರ್ಕೊಂಡ್ರೆ ನಿಮಗೆ ಅದು ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗ್ತೈತೆ ನೋಡಿರಿ, ಆ ಥರ ನೀವು ಬರ್ಕೋರಿ. ಇಲ್ಲ ಆ ಥರ ಬರ್ಕೊಂಡು ನಮ್ಗೆ ಕಟಿಂಗ್ ಮಾಡೋಕ್ಕಾಗೋದಿಲ್ಲ ಅಂತಂದ್ರೆ ವಿಡಿಯೋ ಪಾಸ್ ಮಾಡ್ತಾ ಸ್ವಲ್ಪ ನೋಡ್ತಾನೆ ಕರೆಕ್ಟಾಗಿ ಯಾವ ಮೆಜರ್ಮೆಂಟ್ ನಾವು ತೊಗೊತಾ ಹೋಗ್ತೀವಿ ಅದೇ ಮೆಜರ್ಮೆಂಟ್ನ ನೀವು ಹಾಕ್ತಾ ಹೋಗ್ರಿ. ಹಂಗಾದ್ರೆ ನೀವು ಪರ್ಫೆಕ್ಟಾಗಿ ಬ್ಲೌಸ್ನ ಎಲ್ಲೂ ಮಿಸ್ಟೇಕ್ ಇಲ್ಲಂಗೆ ಕಟಿಂಗ್ ಮಾಡ್ತೀರಿ. ಬನ್ನಿ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಮೆಜರ್ಮೆಂಟ್ ಬ್ಲೌಸ್ನ ಕರೆಕ್ಟಾಗಿರೋ ತೊಗೋರಿ. ಇಲ್ಲ ಅಂತಂದ್ರೆ ನಾವೇನಾದರೂ ಅದು ಅಲ್ಟ್ರೇಷನ್ ಇದ್ದಿದ್ದಂಥ ಬ್ಲೌಸ್ ತೊಗೊಂಡು ನಾವು ಕಟಿಂಗ್ ಮಾಡೋಕತ್ರ ನಮಗೂ ವಾಪಸ್ ಏನಾಗ್ತೈತಿ, ನಾವು ಸ್ಟಿಚ್ ಮಾಡಿದ್ಮೇಲೆ ಅದು ನಮ್ಗೆ ಬ್ಲೌಸ್ ಪರ್ಫೆಕ್ಟಾಗಿ ಬರೋಂಗಿಲ್ಲ. ಅದನ್ನು ನಮ್ಗೆ ಅಲ್ಟ್ರೇಷನ್ ಮಾಡೋದಕ್ಕೆ ಆಗ್ತೈತಿ. ಯಾಕಂದ್ರೆ ಅತ್ತೆನವರು ಆ ಥರ ಕೊಟ್ಟಿರ್ತಾರೆ. ಹಂಗಾಗಿ ಕರೆಕ್ಟಾಗಿ ಫಿಟ್ಟಿಂಗ್ ಯಾವ್ದು ಕೊಡ್ತೈತಿ ಆ ಥರದ್ದು ಅಳತೆ ಬ್ಲೌಸ್ ತೊಗೊಂಡು ನೀವು ಕಟಿಂಗ್ ಮಾಡ್ಕೊರಿ. ಫಸ್ಟ್ ಲೈನಿಂಗ್ ಕ್ಲಾತ್ನ ಕಟಿಂಗ್ ಮಾಡ್ಕೊಳ್ಳೋಣ, ಆಮೇಲೆ ಮೇನ್ ಬಟ್ಟೆ ಮೇಲೆ ಇಟ್ಟು ಕಟಿಂಗ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ಇವಾಗ ನೋಡಿರಿ, ಫಸ್ಟ್ ನಾವು ಚೆಸ್ಟ್ ಮೆಜರ್ಮೆಂಟ್ನ ತೊಗೋಬೇಕು. ಚೆಸ್ಟ್ ಮೆಜರ್ಮೆಂಟ್ನ ನಾವು ಯಾವ ಥರ ತೊಗೋಬೇಕು ಅಂತಂದ್ರೆ ನೋಡಿರಿ, ಇಲ್ಲಿ ಹುಪ್ಪಟ್ಟಿ ಸೈಡ್ ಇರುತ್ತಲ್ಲ ಆ ಸೈಡಿಂದ ನೀವು ಅಳತೆ ಮಾಡ್ಕೊರಿ. ಇಲ್ಲ ನಾವು ಕಾಜಾಪಟ್ಟಿ ಸೈಡಿಂದ ಅಳತೆ ಮಾಡ್ಕೊತೀವಿ ಅಂತಂದ್ರೆ ಇಲ್ಲಿ 1 ಇಂಚು ಎಕ್ಸ್ಟ್ರಾ ಬರುತ್ತೆ. ಯಾಕಂದರೆ ಇಲ್ಲಿ ನಾವು ಇಲ್ಲಿ ಪಟ್ಟಿನ ಎಕ್ಸ್ಟ್ರಾ ಮಾಡಿರ್ತೀವಿ ಹುಕ್ಕಿಂದು ಮನಿ ಮಾಡೋಕೆ. ಹಂಗಾಗಿ ಇಲ್ಲಿಂದ ತೊಗೋಬೇಡ್ರಿ. ಇಲ್ಲಿ ನಾವು ಹುಪ್ಪಟ್ಟಿ ಮಾಡಿರ್ತೀವಲ್ಲ ಇಲ್ಲಿಂದ ನೀವು ಇಲ್ಲಿಗೆ ಅಳತೆನ ತೊಗೋರಿ. ನೋಡಿರಿ ಎಷ್ಟೈತಿ ಇಲ್ಲಿಂದ ಇಲ್ಲಿಗೆ ಹೊಲಿಗೆ ಇರುತ್ತೆ ನೋಡಿರಿ, ಇಲ್ಲಿಗೆ ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡು ತೊಗೋರಿ. ಎಷ್ಟೈತಿ ಇಲ್ಲಿಗೆ 9 ಇಂಚ್ ಐತಿ ಕರೆಕ್ಟಾಗಿ. ಈ ಥರ ನೋಡಿರಿ ಇಲ್ಲಿ ಬಟ್ಟೆನ ಫಸ್ಟ್ ಫೋಲ್ಡ್ ಮಾಡ್ಕೊರಿ. ಈ ಥರ ಒಂದು ನಾರ್ಮಲ್ ಆಗಿರೋ ಸ್ಕೇಲ್ನ ಯೂಸ್ ಮಾಡಿರಿ. ಹಂಗಾದ್ರೆ ನಮ್ಗೆ ಕರೆಕ್ಟಾಗಿ ಲೈನ್ಸ್ ಹಾಕೋದಕ್ಕೆ ಹೆಲ್ಪ್ ಆಗ್ತೈತಿ. ಇಲ್ಲಿ ನೋಡಿರಿ ಲಾಸ್ಟಲ್ಲಿ ನೀವು ಬಟ್ಟೆ ಕರೆಕ್ಟಾಗಿತ್ತು ಅಂದ್ರೆ ಬಿಡ್ರಿ, ಇಲ್ಲಾಂದ್ರೆ ಒಂದು ಇಲ್ಲಿ ಸ್ಟ್ರೇಟಾಗಿ ಲೈನ್ ಹಾಕೋರಿ. ನೆಕ್ಸ್ಟ್ ಇವಾಗ ಇಲ್ಲಿಂದ ಹಿಡಿದು ನಾವು ಚೆಸ್ಟ್ ಮೆಜರ್ಮೆಂಟ್ನ ತೊಗೋಬೇಕು. ಚೆಸ್ಟ್ ಮೆಜರ್ಮೆಂಟ್ ರೆಡಿ ಇರೋದು ಎಷ್ಟಿತ್ತು, 9 ಇಂಚ್ ಇತ್ತು. ಇದಕ್ಕೆ ನಾವು ಪ್ಲಸ್ 2 ಇಂಚು ಆ್ಯಡ್ ಮಾಡಬೇಕು. ಇಲ್ಲಿಂದ ಫಸ್ಟ್ 9 ಇಂಚಿಗೆ ಒಂದು ಮಾರ್ಕ್ ಹಾಕೋರಿ. ಇಲ್ಲಿಂದ 2 ಇಂಚು ಎಕ್ಸ್ಟ್ರಾ ತೊಗೊರಿ. ಇದು ಸ್ಟಿಚಿಂಗಿಗೆ ನಮ್ಗೆ. ಫಸ್ಟ್ ನಾವು ಬ್ಯಾಕ್ ಪಾರ್ಟ್ನ ಕಟಿಂಗ್ ಮಾಡ್ಕೊಳ್ಳೋಣ, ಆಮೇಲೆ ಫ್ರಂಟ್ ಪಾರ್ಟ್ನ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇವಾಗ ಬ್ಲೌಸಿಂದು ಉದ್ದ ನೋಡ್ಕೋಬೇಕು ಎಷ್ಟೈತೆ ಅಂತೇಳಿ. ಬ್ಲೌಸಿನ ಉದ್ದನ ಅಳತೆ ಮಾಡೋದಕ್ಕೆ ಬ್ಯಾಕ್ ಸೈಡನ್ನು ನೋಡ್ಕೊರಿ ನೀವು ಉದ್ದನ. ಭುಜ ಜಾಯಿಂಟಿಂದ ಹಿಡಿದು ಲಾಸ್ಟ್ ನಾವು ಇಲ್ಲಿವರೆಗೂ ಅಳತೆ ಮಾಡಿ ನೋಡ್ಕೋಬೇಕು. ನೋಡಿರಿ ಎಷ್ಟೈತೆ ರೆಡಿ ಇರೋದು, 13 ಇಂಚು ರೆಡಿ ಇರೋದೈತಿ. ನಾವು 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. ಇಲ್ಲಿ 14 ಇಂಚನ್ನ ತೊಗೋರಿ. 14 ಇಂಚ್ಗೆ ಇಲ್ಲೊಂದು ಮಾರ್ಕ್ ಮಾಡಿರಿ. ನೆಕ್ಸ್ಟ್ ಇವಾಗ ನೆಕ್ ಬಿಡ್ತು ನಾವು ಯಾವ ಥರ ತೊಗೋಬೇಕು ಅಂತಂದ್ರೆ ಅಳತೆ ಬ್ಲೌಸಲ್ಲಿ ಅಳತೆ ಮಾಡಿನೇ ತೋರಿಸ್ಬಿಡ್ತೀನಿ ನಿಮ್ಗೆ. ಈ ಥರ ಅಳತೆ ಮಾಡ್ಕೊಂಡು ನಾವು ತೊಗೊಂಡ್ರೆ ಎಲ್ಲ ಸೈಜ್ಗೂ ನಮ್ಗೆ ನೆಕ್ ಬಿಡ್ತಿಡೋದಕ್ಕೆ ಕರೆಕ್ಟಾಗಿ ಬರುತ್ತೆ. ಇಲ್ಲಾಂದ್ರೆ ಒಂದು ಚಾರ್ಟ್ನ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ಥರ ನಾವು ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ನಾವು ನೆಕ್ ಬಿಡ್ತು, ಆರ್ಮೋಲು ಮತ್ತು ಶೋಲ್ಡರ್ನ ತೊಗೋಬೇಕಂತೇಳಿ. ಅದನ್ನು ಆ ವಿಡಿಯೋ ಒಂದು ಸತಿ ನೋಡಿರಿ. ನಾನು ಅದ್ರ ಲಿಂಕ್ನ ನಿಮ್ಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಒಂದು ಸರಿ ಚೆಕ್ ಮಾಡಿರಿ. ಇವಾಗ ಅಳತೆ ಬ್ಲೌಸಲ್ಲಿ ಅಳತೆ ಮಾಡಿ ತೋರಿಸ್ತೀನಿ ನೋಡಿರಿ. ಇದನ್ನು ಬ್ಲೌಸ್ನ ಈ ಥರ ಫ್ಲ್ಯಾಟಾಗಿ ಹಾಕ್ಕೋರಿ. ಪೂರ್ತಿ ನಾವಿಲ್ಲಿ ನೆಕ್ ಈ ಥರ ಅಗಲ ಮಾಡಿನ ಹಾಕ್ಕೋಬಾರ್ದು, ಈ ಥರ ನೋಡ್ಕೊಂಡು ಕರೆಕ್ಟಾಗಿ ಹಾಕ್ಕೋರಿ. ನೆಕ್ಸ್ಟ್ ಇವಾಗ ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೋರಿ ಎಷ್ಟೈತೆ ಅಂತೇಳಿ. ನೋಡಿರಿ ಎಷ್ಟೈತಿ ಇಲ್ಲಿಂದ ಟೋಟಲಾಗಿ 5 ಇಂಚ್ ಐತಿ. ಇಲ್ಲಿ ನಾವು 5 ಇಂಚನ್ನ ನಾವು ಅರ್ಧ ಮಾಡಬೇಕು. ಅರ್ಧ ಮಾಡಿದರೆ ಎಷ್ಟು ಬರುತ್ತೆ, 2.5 ಬರುತ್ತೆ. 2.5ನ ನಾವು 2 ಇಂಚನ್ನ ತೊಗೋಬೇಕು. ಇಲ್ಲಿ ಅದಕ್ಕೆ 2.5 ಬಂದರೂ ನಾ 2 ಇಂಚ್ ತೊಗೊಂಡೆ ಅಂತ ಅಂದ್ರೆ ನಾವಿಲ್ಲಿ ಸ್ಟಿಚ್ ಮಾಡಿದ ಮೇಲೆ ಅರ್ಧ ಇಂಚ್ ಏನಾಗುತ್ತೆ, ಇಲ್ಲಿ ನೆಕ್ ಬಿಡ್ತು ಜಾಸ್ತಿ ಆಗ್ತೈತಿ. ಹಂಗಾಗಿ ಇಲ್ಲಿ ಅರ್ಧ ಇಂಚು ಕಡಿಮೆ ಮಾಡಿಕೊಂಡು 2 ಇಂಚನ್ನ ನಾನು ನೆಕ್ ಬಿಡ್ತು ತೊಗೊಳಕತ್ತೀನಿ. ಇನ್ನೊಂದು ಸರಿ ನೋಡಿರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಇಂಚ್ ಇತ್ತು, 5 ಇಂಚ್ ಇತ್ತು. 5ನ್ನ ನಾನು ಅರ್ಧ ಮಾಡಿದ್ದೀನಿ. ಅರ್ಧ ಮಾಡಿದರೆ ಎಷ್ಟಾಯಿತು, 2.5 ಇಂಚ್ ಆಯ್ತು. 2.5 ಒಳಗೆ ನಾನು ಅರ್ಧ ಇಂಚು ಕಡಿಮೆ ಮಾಡಿಕೊಂಡು ತೊಗೊಳಕತ್ತೀನಿ. 2 ಇಂಚು ನಾನು ನೆಕ್ ಬಿಡ್ತನ ಕನ್ಸಿಡರ್ ಮಾಡಕತ್ತೀನಿ. ಯಾಕಂದ್ರೆ ಈ ಸೈಡು ಮತ್ತು ಈ ಸೈಡು ನಾವು ಸ್ಟಿಚ್ ಮಾಡ್ತೀವಲ್ಲ ಆವಾಗ ನಮ್ಗೆ
ಒಂದು ಎರಡು ಸೈಡ್ ಸೇರಿಸಿನೇ ನಮ್ಗೊಂದು ಅರ್ಧ ಇಂಚು ಇಲ್ಲಿ ನೆಕ್ ಬಿಡ್ತು ಜಾಸ್ತಿ ಆಗ್ತೈತಿ. ಹಂಗಾಗಿ ನಾ ಇಲ್ಲಿ ಎರಡನ್ನ ತೊಗೊಳಕತ್ತೀನಿ. ಇಲ್ಲಿಂದ ನೋಡ್ರಿ ನೆಕ್ ಬಿಡ್ತು 2 ಇಂಚ್ ತೊಗೊರಿ. ನೆಕ್ಸ್ಟ್ ಇವಾಗ ಭುಜಾನ ತೊಗೋಬೇಕು. ಭುಜಾನ ಅಳತೆ ಬ್ಲೌಸಲ್ಲಿ ನೋಡ್ಕೊರಿ ಎಷ್ಟಿರುತ್ತೆ ಅಷ್ಟು ತೊಗೋರಿ. ಇಲ್ಲಿ ಈ ಕಸ್ಟಮರ್ ಸ್ವಲ್ಪ ಒಂದಿಷ್ಟು ಇದು ಭುಜ ಭಾಳ ಕಡಿಮೆ ಐತಿ, ಸ್ವಲ್ಪ ಜಾಸ್ತಿ ಇಡ್ರಿ ಅಂತ ಹೇಳ್ಯಾರ. ಹಾಗಾಗಿ ಇದು ಎಷ್ಟೈತಿ ರೆಡಿ ಇರೋದು 2 ಇಂಚ್ ಐತಿ. ನಾನು ಇದನ್ನು ರೆಡಿ ಇರೋದನ್ನ 2.5 ಅಂತೇಳಿ ಕನ್ಸಿಡರ್ ಮಾಡ್ತೀನಿ, ಯಾಕಂದ್ರೆ ಸ್ವಲ್ಪ ಜಾಸ್ತಿ ಇಡ್ರಿ ಅಂತ ಹೇಳಿದ್ದಾರೆ. ಹಂಗಾಗಿ ಈಗ ಇಲ್ಲಿ ಎಕ್ಸಾಂಪಲ್ಗೆ ನಮ್ಗೆ 2.5 ಐತೆ ಅಂತ ಅನ್ಕೋರಿ. ಭುಜ ನಾವೆಷ್ಟು ತೊಗೋಬೇಕು, ಅರ್ಧ ಇಂಚು ಎಕ್ಸ್ಟ್ರಾ ತೊಗೋಬೇಕು. ಅರ್ಧ ಇಂಚ್ ಎಕ್ಸ್ಟ್ರಾ ಯಾಕೆ ನಮಗಿಲ್ಲಿ ತೋಳು ಅಟ್ಯಾಚ್ ಮಾಡ್ತೀವಲ್ಲ ಅಲ್ಲಿ ನಮ್ಗೆ ಹೋಗ್ತೈತಿ. ಹಂಗಾಗಿ ಅರ್ಧ ಇಂಚು ಎಕ್ಸ್ಟ್ರಾ ತೊಗೋರಿ. ಇಲ್ಲಿಂದ ಭುಜಾನ 3 ಇಂಚ್ ತೊಗೋರಿ. ನೆಕ್ಸ್ಟ್ ಇವಾಗ ಆರ್ಮೋಲು ಅಳತೆ ಮಾಡ್ಕೋಬೇಕು. ನೋಡ್ರಿ ನಾವಿಲ್ಲಿ ಭುಜ ಜಾಯಿಂಟ್ ಮಾಡಿರ್ತೀವಲ್ಲ, ಇಲ್ಲಿಂದ ಆರ್ಮೋಲ್ ಅಳತೆ ಮಾಡ್ಕೊರಿ. ನೆಕ್ಸ್ಟ್ ಇಲ್ಲಿ ಹೊಲಿಗೆ ಇರುತ್ತಲ್ಲ ನಮ್ಮದು ಕಂಕಳಿಂದ ಹೊಲಿಗೆ ಎಷ್ಟೈತಿ ನೋಡ್ಕೋಬೇಕು. ಈ ಥರ ಟೇಪ್ನ ಫೋಲ್ಡ್ ಮಾಡಿರಿ, ಕರೆಕ್ಟಾಗಿ ಗೊತ್ತಾಗ್ಬಿಡ್ತೈತಿ ನಮಗೆ ಎಷ್ಟೈತೆ ಅಂತೇಳಿ. ನೋಡ್ರಿ ಟೋಟಲಾಗಿ ಎಷ್ಟೈತಿ ಇಲ್ಲಿ 5 ಇಂಚ್ ನಮಗೆ ಆರ್ಮೋಲ್ ಉದ್ದ ಐತಿ. ಇಲ್ಲಿಂದ 5 ಇಂಚನ್ನ ತಗೋರಿ. ನೆಕ್ಸ್ಟ್ ಇವಾಗ ಇಲ್ಲಿ ಆರ್ಮೋಲ್ ಶೇಪ್ ಹಾಕೋದಕ್ಕೆ 1.5 ಇಂಚ್ಗೆ ಒಂದು ಮಾರ್ಕ್ ಮಾಡಿರಿ. ನೋಡಿರಿ ಈ ಥರ ಇಲ್ಲಿಂದ 1.5ಗೆ ಒಂದು ಮಾರ್ಕ್ ಮಾಡ್ಕೊಂಡು ಆರ್ಮೋಲ್ ಶೇಪ್ ಕೊಡ್ರಿ. ನೆಕ್ಸ್ಟ್ ಇವಾಗ ಬ್ಯಾಕ್ ಸೈಡು ನೆಕ್ ಉದ್ದ ಎಷ್ಟೈತೆ ಅಂತೇಳಿ ನೋಡ್ಕೋಬೇಕು. ಹತ್ತು ಇಂಚು ಬ್ಯಾಕ್ ಸೈಡು ನೆಕ್ ಉದ್ದ ಐತಿ. ಮತ್ತು ನೋಡಿರಿ ಮೇಲ್ಗಡೆ ನಾವಿಲ್ಲಿ ನೆಕ್ ಬಿಡ್ತು 2 ಇಂಚ್ ತೊಗೊಂಡಿರ್ತೀವಿ ಅಂತಂದ್ರೆ ಇಲ್ಲಿ ನಾವು ಕೆಳಗಡೆ 2.5 ಇಂಚು ನೆಕ್ ಬಿಡ್ತನ್ನ ತೊಗೋಬೇಕು. ಯಾಕಂದ್ರೆ ನಾವಿಲ್ಲಿ ಶೇಪ್ ಹಾಕ್ತೀವಿ, ಇಲ್ಲ ಡಿಸೈನ್ ಮಾಡ್ತೀವಿ, ಇಲ್ಲ ಪ್ಯಾಚ್ ವರ್ಕ್ ಕೊಡ್ತೀವಲ್ಲ, ತುಂಬ ನೀಟಾಗಿ ಕಾಣಿಸ್ತೈತಿ. ಹಂಗಾಗಿ ಇಲ್ಲೊಂದು ಕೆಳಗಡೆ ಅರ್ಧ ಇಂಚು ಎಕ್ಸ್ಟ್ರಾ ಮಾಡಿ ತೊಗೊರಿ. ನೆಕ್ಸ್ಟ್ ಇವಾಗ ಟಕ್ಸ್ ಪ್ಯಾಂಟ್ ತೊಗೋರಿ. ಶೋಲ್ಡ್ರ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡಿರಿ. ಈ ಟಕ್ಸ್ ಪಾಯಿಂಟ್ ಉದ್ದ ನೀವು 4 ಇಂಚಿಗೆ ತೊಗೋರಿ. ಇಲ್ಲಿ 2 ಸೈಡು ಅರ್ಧ ಇಂಚಿಗೆ ಮಾರ್ಕ್ ಮಾಡ್ಕೊರಿ. ಇಷ್ಟು ನಾವು ಪರ್ಫೆಕ್ಟಾಗಿ ಬ್ಯಾಕ್ ಸೈಡ್ ಕಟ್ಟಿಂಗ್ ಮಾಡಬೇಕು. ನೆಕ್ಸ್ಟ್ ಇವಾಗ ಇದನ್ನು ಕಟ್ಟಿಂಗ್ ಮಾಡ್ಕೊಂಡು ಫ್ರಂಟ್ ಸೈಡ್ ಕಟ್ಟಿಂಗ್ ಮಾಡ್ಕೊಳ್ಳೋಣ.
ಓಕೆ, ನೆಕ್ಸ್ಟ್ ನೋಡಿರಿ ಇವಾಗ ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡ್ಕೊಳ್ಳೋಣ. ಬ್ಯಾಕ್ ಪಾರ್ಟ್ ಕಟಿಂಗ್ ಮುಗೀತು. ಈ ಥರ ಫೋಲ್ಡ್ ಮಾಡಿರಿ. ನಾವು ಇದನ್ನು ಇಟ್ಕೊಂಡು ಕಟಿಂಗ್ ಮಾಡ್ಕೊಳಕ್ಕೆ ಈಸಿ ಆಗ್ತೈತಿ, ಬಟ್ ಸ್ಟಾರ್ಟಿಂಗ್ ಕಲಿಯೋರಿಗೆ ಇದು ಕನ್ಫ್ಯೂಷನ್ ಆಗ್ತೈತಿ. ಅದಕ್ಕೆ ನಾನು ಪೂರ್ತಿಯಾಗಿ ಅದನ್ನು ಸಹ ಸಪ್ರೇಟಾಗಿ ಇಲ್ಲಿ ಕಟಿಂಗ್ನ ನಿಮಗೆ ತಿಳಿಸ್ಕೊಡ್ತೀನಿ. ಚೆಸ್ಟ್ ಮೆಜರ್ಮೆಂಟು ಸೇಮ್ ಇರ್ತೈತಿ, ಮಾರ್ಕ್ ಮಾಡ್ಕೊರಿ ಇದೇ ಥರನೇ ಇಟ್ಕೊಂಡು. ನೆಕ್ ಬಿಡ್ತು, ಚೆಸ್ಟ್ ಮೆಜರ್ಮೆಂಟು, ಆರ್ಮೋಲು ಇವೆಲ್ಲ ಸೇಮ್ ಬರ್ತಾವೆ. ಹಂಗಾಗಿ ಇದನ್ನು ಸ್ಟ್ರೇಟಾಗಿ ಹಾಕೋರಿ ಈ ಥರ. ಇಲ್ಲಿ ಪೀಸ್ ಮೇಲೆ ಸೇಮ್ ಅದೇ ಥರನೇ ಲೈನ್ನ ಡ್ರಾ ಮಾಡ್ಕೊರಿ ಫಸ್ಟ್. ಇಷ್ಟಷ್ಟೇ ನೀವು ಡ್ರಾ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಫ್ರಂಟ್ ಪಾರ್ಟಿಂದು ನೀವು ನೆಕ್ ಉದ್ದನ ನೋಡ್ಕೊರಿ ಎಷ್ಟೈತೆ ಅಂತೇಳಿ. ಭುಜ ಜಾಯಿಂಟಿಂದನ ನೋಡ್ಕೊರಿ. ಈ ಥರ ಟೇಪ್ನ ಫೋಲ್ಡ್ ಮಾಡಿರಿ. ಎಷ್ಟು ಬರ್ತೈತಿ? 7 ಇಂಚ್ ಐತಿ ಫ್ರಂಟ್ ಸೈಡ್. ಇಲ್ಲಿ ನಾವು ಇಷ್ಟು ನೆಕ್ ಬಿಡುತ್ತೆ ನಮ್ಗೆ. ಇದು ಶೋಲ್ಡರ್ ಮತ್ತು ಇದು ಆರ್ಮೋಲ್. ಇವಾಗ ನೋಡ್ರಿ, ಇಲ್ಲಿಂದ 7 ಇಂಚಿಗೆ ಮಾರ್ಕ್ ಮಾಡ್ಕೊರಿ. ಇಲ್ಲಿ ಮುಂದ್ಗಡೆ ರೌಂಡ್ ಶೇಪ್ ಕೊಡ್ತೀನಿ ಅಂದರೆ ರೌಂಡ್ ಶೇಪ್ ಕೊಡ್ರಿ. ನಾನು ಒಂಚೂರು ಇಲ್ಲಿ ಡಿಸೈನ್ನ ಮಾಡ್ಕೊತೀನಿ. ನೆಕ್ಸ್ಟ್ ಇವಾಗ ಆರ್ಮೋಲು 5 ಇಂಚ್ ತೊಗೋರಿ. ನಾವು ಬ್ಯಾಕ್ ಸೈಡನ್ನು 5 ಇಂಚ ತೊಗೊಂಡಿರ್ತೀವಲ್ಲ, ಫ್ರಂಟ್ ಮತ್ತು ಬ್ಯಾಕ್ ಎರಡೂ ನಮ್ಗೆ 5 ಇಂಚ ಬರುತ್ತೆ. ಆರ್ಮೋಲ್ ಶೇಪ್ ಹಾಕುವಾಗ ಅಷ್ಟೇ ನಾವು ಇಲ್ಲಿ ಹೆಚ್ಚು ಕಡಿಮೆ ಮಾಡ್ತೀವಿ, ಬಟ್ ಉದ್ದಾನ ನಾವು ಕರೆಕ್ಟಾಗಿ ತೊಗೊತೀವಿ. ಬ್ಯಾಕ್ ಸೈಡನ್ನು ಮತ್ತು ಫ್ರಂಟ್ ಸೈಡ್ ಎರಡು ಒಂದೇ ಅಳತೆನ ನಾವು ತೊಗೊತೀವಿ. ಇಲ್ಲಿಂದ ನೋಡ್ರಿ 5 ಇಂಚಿಗೆ ಉದ್ದ ಮಾರ್ಕ್ ಮಾಡ್ಕೊರಿ. ಇಲ್ಲಿ ನಾವು ಆರ್ಮೋಲ್ ಶೇಪ್ ಕೊಡುವಾಗ ಇಲ್ಲಿಂದ ನಾವು 1 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಬ್ಯಾಕ್ ಸೈಡ್ ನಾವು 1.5 ಇಂಚಿಗೆ ಮಾರ್ಕ್ ಮಾಡ್ತೀವಿ. ಇಲ್ಲಿ 1 ಇಂಚ್ ಮಾರ್ಕ್ ಮಾಡ್ಕೊಂಡು ಆರ್ಮೋಲ್ ಶೇಪ್ನ ಕೊಡ್ಬೇಕು ನಾವು. ನೆಕ್ಸ್ಟ್ ಇವಾಗ ಇಲ್ಲಿ ಕ್ರಾಸ್ ಬೆಲ್ಟ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಸ್ವಲ್ಪ ಕ್ರಾಸ್ ಬೆಲ್ಟ್ ಮಾರ್ಕಿಂಗ್ ಮಾಡ್ಕೊಳ್ಳುವಾಗ ನಾವು ಕರೆಕ್ಟಾಗಿ ಮಾಡ್ಕೋಬೇಕು. ಯಾಕಂದ್ರೆ ಜಾಸ್ತಿ ಕಸ್ಟಮರ್ದು ಏನು ಕಂಪ್ಲೇಂಟ್ ಬರುತ್ತೆ, ಬ್ಲೌಸ್ ಸ್ಟಿಚ್ ಮಾಡಿ ಕೊಟ್ಟ ಮೇಲೆ ಅವ್ರು ಏನಂತಿರ್ತಾರೆ, ನಮ್ಗೆ ಇಲ್ಲಿ ಬಟ್ಟೆ ಮುಂದ್ಗಡೆ ಮೇಲೆ ಇರ್ತೈತಿ ಅಂತೇಳಿ ಜಾಸ್ತಿ ಜನ ಹೇಳ್ತಿರ್ತಾರೆ. ಹಾಗಾಗಿ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಂಡು ನೋಡ್ಕೊರಿ. ನಾವಿಲ್ಲಿ ಕ್ರಾಸ್ ಬೆಲ್ಟ್ನ ಯಾವ ಥರ ಅಳತೆ ಮಾಡ್ಕೋಬೇಕು ಅಂತಂದ್ರೆ, ಇಲ್ಲಿ ನಾವು ಕ್ರಾಸ್ ಬೆಲ್ಟ್ ಹಚ್ಚಿರ್ತೀವಲ್ಲ, ಇಷ್ಟನ್ನು ಫಸ್ಟ್ ಅಳತೆ ಮಾಡ್ಕೋಬೇಕು. ಈ ಪಾರ್ಟ್ ಅಷ್ಟೇ, ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಪೂರ್ತಿ ಇಲ್ಲಿವರೆಗೆ ಅಳತೆ ಮಾಡೋದಿರಲ್ಲ. ಇಷ್ಟು ನಾವು ಇಲ್ಲಿ ನೋಡ್ರಿ, ಇಲ್ಲಿಂದ ನಾವು ಈ ಥರ ಈ ಕ್ರಾಸ್ ಬೆಲ್ಟ್ನ ಹಚ್ಚಿರ್ತೀವಲ್ಲ, ಇಷ್ಟು ನಾವು ಅಳತೆನ ಮಾಡ್ಕೋಬೇಕು. ನೆಕ್ಕಿಂದ ಹಿಡಿದು ಎಷ್ಟೈತಿ? ಇಲ್ಲಿಂದ 3.5 ಇಂಚು ಒಂದು ಸೈಡ್ ಐತಿ. ಮತ್ತು ಇಲ್ಲಿ ಇನ್ನೊಂದು ಸೈಡ್ ಎಲ್ಲಿಂದ ನೋಡ್ಕೋಬೇಕು? ಇಲ್ಲಿ ಕಂಕಳ ಜಾಯಿಂಟ್ ಮಾಡಿರ್ತೀವಲ್ಲ, ಇಲ್ಲಿಂದ ಹಿಡಿದು ಇಲ್ಲಿ ನಾವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರ್ತೀವಿ ನೋಡ್ರಿ, ಅಲ್ಲಿ ತನಕ ನಾವು ನೋಡ್ಕೋಬೇಕು. ಇಲ್ಲಿಂದ ನೋಡ್ರಿ ಎಷ್ಟೈತಿ? ರೆಡಿ ಇರೋದು ಈ ಸೈಡ್ 6 ಇಂಚ್ ಐತಿ. ಈ ಸೈಡ್ ಎಷ್ಟೈತಿ? 3.5 ಇಂಚ್ ಐತಿ. ಈ ಸೈಡ್ 6 ಇಂಚ್ ಐತಿ. ಇಲ್ಲಿ ನೆಕ್ ಹತ್ರ 3.5 ಇಂಚ್ ಇತ್ತು, 1 ಇಂಚ್ ಎಕ್ಸ್ಟ್ರಾ ತೊಗೋರಿ. ಇಲ್ಲಿಂದ 4.5 ಇಂಚಿಗೆ ಒಂದು ಮಾರ್ಕ್ ಮಾಡಿರಿ. ನೆಕ್ಸ್ಟ್ ಕಂಕಳ ಸೈಡ್ ಅಂದ್ರೆ ಆರ್ಮೋಲ್ ಸೈಡಿಂದ ಎಷ್ಟಿತ್ತು? 6 ಇಂಚ್ ಇತ್ತು, 7 ಇಂಚಿಗೆ ಮಾರ್ಕ್ ಮಾಡಿರಿ. ನೆಕ್ಸ್ಟ್ ಇವಾಗ ನಾವು ಈ ಥರ ಮಾರ್ಕಿಂಗ್ ಮಾಡ್ಕೊಂಡ್ರೆ ಕರೆಕ್ಟ್ ಆಗ್ತೈತಿ. ಬಟ್ ಒಂದು ಸರಿ ಚೆಕ್ ಮಾಡ್ಕೊರಿ, ನಾವಿಲ್ಲಿ ಮಾರ್ಕಿಂಗ್ ಮಾಡುವಾಗ ಕರೆಕ್ಟಾಗಿ ಮಾಡ್ತೀವ ಇಲ್ಲ ಅಂತೇಳಿ. ಆ ಥರ ನಾವು ಕರೆಕ್ಟಾಗಿ ಐತನಿಲ್ಲ ಅಂತ ನೋಡ್ಕೋಬೇಕು ಅಂತಂದ್ರೆ, ಇಲ್ಲಿ ಟಕ್ಸ್ ಪಾಯಿಂಟ್ನ ಹಿಡ್ದಿರ್ತಾರೆ. ಇಲ್ಲಿಗೆ ನೀವು ನೋಡಿರಿ, ನಾನು ಇಲ್ಲಿ ತೋರ್ಸಾತೀನಲ್ಲ, ಕರೆಕ್ಟ್ ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೊರಿ. ಎಷ್ಟೈತಿ? ರೆಡಿ ಇರೋದು ಎಷ್ಟೈತಿ? 11.5 ಇಂಚ್ ಐತಿ. ನಾವಿಲ್ಲಿ ಮಾರ್ಕಿಂಗು 1 ಇಂಚು ಎಕ್ಸ್ಟ್ರಾ ತೊಗೋಬೇಕು. 12.5 ಇಂಚಿಗೆ ಇಲ್ಲೊಂದು ಮಾರ್ಕ್ ಮಾಡಿರಿ. ಈ ಥರ ಈ ಪಾಯಿಂಟ್ನ ನಾವು ಕರೆಕ್ಟಾಗಿ ಮಾರ್ಕ್ ಮಾಡ್ಕೊಂಡ್ವಿ ಅಂತಂದ್ರೆ ನಮಗೆ ಇಲ್ಲಿ ಕ್ರಾಸ್ ಬೆಲ್ಟ್ ಕರೆಕ್ಟಾಗಿ ಹಾಕೋದಕ್ಕೆ ಬರುತ್ತೆ. ಈ ಥರ
ನೋಡಿರಿ, ಇಷ್ಟನ್ನ ನಾವು ಕರೆಕ್ಟಾಗಿ ಇಲ್ಲಿ ಮೆಜರ್ಮೆಂಟ್ನ ತೊಗೋಬೇಕು. ನೆಕ್ಸ್ಟ್ ಇವಾಗ ಟಕ್ಸ್ ಪಾಯಿಂಟ್ನ ಮಾರ್ಕಿಂಗ್ ಮಾಡ್ಕೊಳ್ಳೋಣ. ಟಕ್ಸ್ ಪಾಯಿಂಟ್ನ ಇವಾಗ ಟೇಪ್ನ ಸ್ಟ್ರೇಟಾಗಿ ಶೋಲ್ಡ್ರ್ ಮಧ್ಯದಲ್ಲಿ ಇಡ್ರಿ, ಒಂದು ಮಾರ್ಕ್ ಮಾಡಿರಿ. ಈ ಟಕ್ಸ್ ಪಾಯಿಂಟ್ 2.5 ಇಂಚು ಉದ್ದ ತೊಗೋರಿ. ಈ ಸೈಡ್ 1 ಇಂಚ್ ತೊಗೋರಿ, ಈ ಸೈಡ್ 1 ಇಂಚ್ ತೊಗೋರಿ. ನೆಕ್ಸ್ಟ್ ಈ ಪಾಯಿಂಟ್ ಮಧ್ಯದಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಪಾಯಿಂಟ್ ಉದ್ದಾನ 2.5 ಇಂಚಿಗೆ ತೊಗೊರಿ, ಇಲ್ಲ 3 ಇಂಚ್ ತೊಗೊಂಡ್ರೆ ನಡೀತೈತಿ, 3 ಇಂಚ್ ಆದರೂ ತೊಗೊರಿ. ನೆಕ್ಸ್ಟ್ ಈ ಟಕ್ಸ್ ಪಾಯಿಂಟ್ ಸ್ಟ್ರೇಟಾಗಿ ತೊಗೊರಿ, ಇದನ್ನು 4 ಇಂಚಿಗೆ ತೊಗೊರಿ. ಟಕ್ಸ್ ಪಾಯಿಂಟ್ನ ನಾವು ಯಾವ ರೀತಿ ಕರೆಕ್ಟಾಗಿ ತೊಗೋಬೇಕಂತೇಳಿ ಅದನ್ನು ಒಂದು ನಾನು ಸಪ್ರೇಟಾಗಿರೋ ವಿಡಿಯೋನ ಮಾಡಿದ್ದೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಎರಡನ್ನೂ ಕೊಟ್ಟಿರ್ತೀನಿ, ಶೋಲ್ಡರು ಮತ್ತು ನೆಕ್ ಬಿಡ್ತದ್ದು ಒಂದು ವಿಡಿಯೋನು ಹಾಕಿರ್ತೀನಿ ಲಿಂಕ್ನ, ಮತ್ತು ಟಕ್ಸ್ ಪಾಯಿಂಟ್ ಇದನ್ನು ಹಾಕಿರ್ತೀನಿ. ಎರಡನ್ನೂ ಚೆಕ್ ಮಾಡ್ಕೊರಿ. ಯಾಕಂದ್ರೆ ಕನ್ಫ್ಯೂಷನ್ ಇತ್ತಂದ್ರೆ ಕ್ಲಿಯರಾಗಿ ಫಸ್ಟ್ ಅವು 2 ವಿಡಿಯೋ ನೋಡಿಕೊಂಡು ಇವನ್ನ ನೋಡ್ಕೊರಿ, ಹಂಗಾದ್ರೆ ನಿಮ್ಗೆ ಕ್ಲಿಯರಾಗಿ ಅರ್ಥ ಆಗ್ತೈತಿ. ನೆಕ್ಸ್ಟ್ ಇವಾಗ ಫ್ರಂಟ್ ಪಾರ್ಟ್ನ ಕಟಿಂಗ್ ಮಾಡ್ಕೊರಿ. ಫಸ್ಟ್ ಇವಾಗ ಕ್ರಾಸ್ ಬೆಲ್ಟ್ನ ಕಟಿಂಗ್ ಮಾಡ್ಕೊರಿ ಕೆಳಗಡೆ ಜಾಯಿಂಟ್ ಮಾಡೋದಕ್ಕೆ. ಫಸ್ಟ್ ಬಟ್ಟೆನ ಚೆಕ್ ಮಾಡ್ಕೊತೀನಿ ನಾನು ಎಷ್ಟೈತೆ ಅಂತ. ಬರುತ್ತಿದೆ, ಯಾಕಂದ್ರೆ ನಾವಿಲ್ಲಿ ಒಂಚೂರು ಇಲ್ಲಿ ಕಡಿಮೆ ಬರುತ್ತೆ, ಯಾಕಂದರೆ ಇಲ್ಲಿ ಟಕ್ಸ್ ಪಾಯಿಂಟ್ ಹಿಡಿತೀವಿ, ಕರೆಕ್ಟಾಗಿ ಆಗ್ತೈತಿ ನೋಡಿರಿ. ಅದಕ್ಕೆ ನಾನು ಇದೇ ಬಟ್ಟೆ ಒಳಗೆ ಕಟಿಂಗ್ ಮಾಡ್ಕೊತೀನಿ. ನೀವು ಎಲ್ಲಿ ಬಟ್ಟೆ ಇರುತ್ತೋ ಅಲ್ಲಿ ಮಾಡ್ಕೊರಿ, ಇಲ್ಲಿ ಮಾಡ್ಕೊಂಡ್ರೆ ನಡೀತೈತಿ. ಬಟ್ ಇದು ಪೀಸ್ ಎಕ್ಸ್ಟ್ರಾ ಉಳಿದಿತ್ತು ನನಗೆ, ಹಂಗಾಗಿ ನಾನು ಇದರಲ್ಲಿ ತೋರಿಸ್ತೀನಿ ನಿಮಗೆ. ನೋಡಿರಿ, ಒಂದು ಸೈಡು 3.5 ಇಂಚ್ ತೊಗೊರಿ, ಇನ್ನೊಂದು ಸೈಡು 3 ಇಂಚ್ ತೊಗೊರಿ. ನೆಕ್ಸ್ಟ್ ಇವಾಗ ತೋಳು ಕಟ್ಟಿಂಗ್ನ ತಿಳಿಸ್ಕೊಡ್ತೀನಿ. ಅಳತೆ ಬ್ಲೌಸ್ ತೊಗೊರಿ. ಫಸ್ಟು ನಿಮಗೆ ಲಾಂಗ್ ಸ್ಲೀವ್ ಬೇಕಂದ್ರೆ ನೀವು ಲಾಂಗ್ ಸ್ಲೀವ್ ಆದ್ರೆ ಇಡ್ರಿ. ನಾನು ಲಾಂಗ್ ಸ್ಲೀವ್ ಕಟ್ಟಿಂಗನ್ನು ನಿಮ್ಗೆ ತಿಳಿಸ್ಕೊಟ್ಟಿನಿ. ಇದು 1/2 ತೊಳೆ ನಾನು ಕಟ್ಟಿಂಗ್ ಮಾಡ್ಕೊಳಕತ್ತೀನಿ ಇವಾಗ. ಫಸ್ಟ್ ತೋಳಿನ ಉದ್ದ ನೋಡ್ಕೋಬೇಕು ಎಷ್ಟೈತೆ ಅಂತೇಳಿ. ತೋಳಿನ ಉದ್ದ ಎಷ್ಟೈತೆ ರೆಡಿ ಇರೋದು 4.5 ಇಂಚ್ ಐತಿ. 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕು. 5.5 ಇಂಚ್ಗೆ ಒಂದು ಮಾರ್ಕ್ ಮಾಡಿರಿ. ನೆಕ್ಸ್ಟ್ ಇವಾಗ ತೋಳಿನ ಬಿಡ್ತಾನ ಅಳತೆ ಬ್ಲೌಸ್ ತೊಗೊಂಡು ಇಲ್ಲಿ ಭುಜ ಜಾಯಿಂಟ್ ಇರುತ್ತಲ್ಲ, ನಾವಿಲ್ಲಿ ಉದ್ದಾನ ಮಾರ್ಕ್ ಮಾಡಿರ್ತೀವಲ್ಲ, ಇದೇ ಮಾರ್ಕಿಗೆ ಕರೆಕ್ಟಾಗಿ ಈ ಥರ ಇಡ್ರಿ. ಇಲ್ಲಿಂದ ನಾವು ಡೌನಿಂಗ್ಗೆ ಎಷ್ಟು ತೊಗೋಬೇಕಂತೇಳಿ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ನಮಗಿಲ್ಲಿ ತೋಳು ಅಟ್ಯಾಚ್ ಮಾಡಿರ್ತಾರಲ್ಲ ಅಲ್ಲಿ ಮಾರ್ಕ್ ಮಾಡಿರಿ ಒಂದು, ಮತ್ತು ತೋಳಿನ ಮುಂಭಾಗಕ್ಕೆ ಒಂದು ಮಾರ್ಕ್ ಮಾಡಿರಿ. ನೋಡಿರಿ, ಈ ಮಾರ್ಕಿಂದ ಬಟ್ಟೆ ನಮ್ಗೆ 2 ಇಂಚು ಎಕ್ಸ್ಟ್ರಾ ಇರಬೇಕು. ಬಟ್ಟೆ ಅಷ್ಟೈತಿ, ನಾನು ಇಷ್ಟ ಬಿಡಾತೀನಿ.
ನೆಕ್ಸ್ಟ್ ಇವಾಗ ಇಲ್ಲಿಂದ ನೀವು ತೋಳಿನ ಶೇಪ್ನ ಹಾಕಬೇಕು. ಇಲ್ಲಿಂದ 2ವರೆಗೆ ಒಂದು ಮಾರ್ಕ್ ಮಾಡಿರಿ. ನಾವು 2ವರೆಗೆ ಮಾರ್ಕ್ ಮಾಡಿರ್ತೀವಿ. ಇಲ್ಲಿಂದ ನಾವು ಯಾವುದೇ ರೀತಿ ಡೌನ್ ಮಾಡಬಾರ್ದು. ಈ 2ವರೆಯಿಂದ ಹಿಡಿದು ನೀವು ಕೆಳಗಡೆ ಈ ಥರ ಡೌನ್ ಮಾಡ್ತಾ ಹೋಗ್ರಿ. ನೋಡ್ರಿ ಈ ಥರ. ನೆಕ್ಸ್ಟ್ ಇದು ಬ್ಯಾಕ್ ಪಾರ್ಟಿನ ಶೇಪು, ಅಂದರೆ ಹಿಂಭಾಗದಿದು. ಇವಾಗ ಮುಂಭಾಗಕ್ಕೆ ನಾವು ಇಲ್ಲಿಂದ ಇವು 2 ಮಧ್ಯದಲ್ಲಿ ನೋಡ್ಕೋರಿ, ಒಂದು ಪಾಯಿಂಟ್ ಮಾಡ್ಕೋರಿ. ಇಲ್ಲಿ 5ವರೆ ಬರುತ್ತಲ್ಲ, ಇದನ್ನು ಈ ಥರ ಫೋಲ್ಡ್ ಮಾಡಿರಿ. ಇಲ್ಲಿ ಒಂದು ಮಾರ್ಕ್ ಮಾಡಿರಿ. ಇಲ್ಲಿಂದ ಅರ್ಧ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೋರಿ. ನೋಡ್ರಿ ಇದು ಮುಂಭಾಗ, ಇದು ಹಿಂಭಾಗ ಶೇಪು, ಇದು ಮುಂಭಾಗ ಶೇಪು. ಇವೆರಡರ ಮಧ್ಯದಲ್ಲಿ ಒಂದು ಅರ್ಧ ಇಂಚು ಗ್ಯಾಪ್ ಬರಬೇಕು. ಆ ಥರ ನೀವು ಮಾರ್ಕಿಂಗ್ನ ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಎಲ್ಲನೂ ಕಟಿಂಗ್ ಮಾಡ್ಕೊಳ್ಳೋಣ. ನೋಡ್ರಿ ಈ ಬಟ್ಟೆ ಒಳಗೆ ನಾನು ಪೈಪಿಂಗ್ ಮತ್ತು ಕಸಿ ಎಲ್ಲ ಇದೇ ಬಟ್ಟೆ ಒಳಗೆ ಮಾಡ್ಕೊತೀನಿ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿರಿ. ಮತ್ತೆ ಸಿಗ್ತೀನಿ ನಿಮಗೆ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.